ಇವನೇ ನೋಡಿ ನಮ್ಮ ಧನುಷ್. ಇವನು ಇತ್ತೀಚೆಗಷ್ಟೇ ತಂದೆ ಆಗಿದ್ದಾನೆ. ಹೊಸದಾಗಿ ಅಪ್ಪ ಆಗಿರೋ ಖುಷಿ ಒಂದ್ ಕಡೆ ಆದ್ರೆ ಮಗನ ಫ್ಯೂಚರ್ ಬಗ್ಗೆ ಯೋಚನೆ ಇನ್ನೊಂದ್ ಕಡೆ ಶುರುವಾಗಿದೆ. ಯಾಕಂದ್ರೆ ಧನುಷ್ ಚಿಕ್ಕವನಿದ್ದಾಗ ತುಂಬಾ ಕಷ್ಟಗಳನ್ನ ನೋಡಿದಾನೆ. ತನ್ನ ಮಗ ಆ ರೀತಿ ಕಷ್ಟಪಡಬಾರ್ದು, ಲೈಫ್ನಲ್ಲಿ ಆರಾಮಾಗಿರ್ಬೇಕು ಅನ್ನೋದು ಇವನ ಆಸೆ. ಅದಕ್ಕಾಗಿಯೇ ಇವಾಗಿನಿಂದಲೇ ಅವನ ಭವಿಷ್ಯಕ್ಕಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಣ ಅನ್ಕೊಳ್ತಿದ್ದಾನೆ. ಎಲ್ಲರೂ ಈ SIP ಅಂತ ಹೇಳ್ತಿರ್ತಾರಲ್ಲ, ಆ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಶುರು ಮಾಡೋ ಪ್ಲಾನ್ನಲ್ಲಿದ್ದಾರೆ. ಕೆಲವು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೋಡಿದ ಮೇಲೆ ಇವನಿಗೆ ಒಂದು ವಿಷಯ ಕ್ಲಿಯರ್ ಆಗಿದೆ. ಇವಾಗಿನಿಂದನೇ ಮಗನಿಗಾಗಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಅವನಿಗೆ ಒಂದು 20 ವರ್ಷ ಆಗೋಷ್ಟರಲ್ಲಿ ಅದೊಂದು ದೊಡ್ಡ ಮೊತ್ತವಾಗಿ ಬೆಳೆದಿರುತ್ತೆ. ಅದು ಅವನ ಮುಂದಿನ ದಿನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಆದರೆ ಈ ತರಹದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೊರಟಾಗ ಧನುಷ್ ಮನಸ್ಸಿನಲ್ಲಿ ಎಷ್ಟೋ ಡೌಟ್ಗಳು ಕಾಡ್ತಿವೆ. 20 ವರ್ಷಗಳಾದಮೇಲೆ ನನ್ನ ದುಡ್ಡು ನನಗೆ ಸಿಗದೆ ಹೋದರೆ ಏನು ಮಾಡೋದು? ನಾನು ಇವಾಗೇನೋ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ, ಆದರೆ ಮುಂದಿನ ತಿಂಗಳು ದುಡ್ಡು ಕಟ್ಟಕ್ಕೆ ಆಗದೆ ಹೋದರೆ ನನ್ನ ಇಡೀ ಅಮೌಂಟ್ ಮುಳುಗಿ ಹೋಗುತ್ತಾ? ಈ ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ? ಯಾವುದೋ ಆ್ಯಪ್ ಮೂಲಕ ಇನ್ವೆಸ್ಟ್ ಮಾಡಿ ಆ ಕಂಪ್ನಿನೇ ದಿವಾಳಿ ಎದ್ದು ಹೋದರೆ ನನ್ನ ಪರಿಸ್ಥಿತಿ ಏನು? ಹೀಗೆ 10 ಪ್ರಶ್ನೆಗಳು ಅವನ ತಲೆಯಲ್ಲಿದೆ. ಖಂಡಿತ ನಿಮಗೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋದಾಗ ಇವೇ ಡೌಟ್ಗಳು ಬಂದಿರುತ್ತೆ ಅಲ್ವಾ? ನಮ್ಮ ಚಾನೆಲ್ ಕಾಮೆಂಟ್ ಸೆಕ್ಷನ್ ಇರಲಿ, ನೀವೆಲ್ಲರೂ ಇದೇ ತರಹದ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲ ಕಾಮನ್ ಡೌಟ್ಗಳಿಗೆ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗೋ ಹಾಗೆ SIP, ಮ್ಯೂಚುವಲ್ ಫಂಡ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಖಂಡಿತ ತುಂಬ ಯೂಸ್ಫುಲ್ ಆಗುತ್ತೆ. ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ರೆಡಿ ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಏನೋ ದೊಡ್ಡ ವಿಷಯ ಅನ್ಕೋಬೇಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡೋಕ್ಕೆ ಬ್ಯಾಂಕ್ಗಳಿಲ್ವಾ? ಉದಾಹರಣೆಗೆ SBI, ICICI, HDFC ಬ್ಯಾಂಕ್ ತರಹ. ಇದೇ ಬ್ಯಾಂಕ್ ಅಥವಾ ಕಂಪನಿಗಳು ನಿಮ್ಮ ಸೆಕ್ಯೂರಿಟೀಸ್ ಅಂದರೆ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಬಾಂಡ್ಸ್ ಮುಂತಾದವುಗಳನ್ನು ಮ್ಯಾನೇಜ್ ಮಾಡಿದರೆ ಅವುಗಳನ್ನು ನಾವು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿರೋ ಬಿಡಿ ಶೇರ್ಗಳಂಗ ಅಂದರೆ HDFC, ರಿಲಯನ್ಸ್, SBI ತರಹದ ಕಂಪನಿಗಳ ಶೇರ್ಸ್ನ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಎಲ್ಲರಿಗೂ ಸಾಧ್ಯ ಇರಲ್ಲ. ಆ ತರಹದ ನಾಲೆಜ್ ಇಲ್ಲದ ಜನರಿಗಾಗಿ ಈ ಕಂಪನಿಗಳು ಒಂದು ಸಿಂಪಲ್ ಆಪ್ಷನ್ ಕೊಡ್ತವೆ. ನೀವು ತಿಂಗಳಿಗೆ ಕೇವಲ 500 ರೂಪಾಯಿ ಕೊಟ್ಟರು ಸಾಕು, ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ಅವರೇ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡಿಕೊಡ್ತಾರೆ. ಹೀಗೆ ಎಷ್ಟೋ ಜನರಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಬೇರೆ ಬೇರೆ ಸ್ಟಾಕ್ಸ್ ಮತ್ತು ಸೆಕ್ಯೂರಿಟೀಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನೇ ಮ್ಯೂಚುವಲ್ ಫಂಡ್ ಅಂತಾರೆ. ಈ ಫಂಡ್ಗಳನ್ನು ಮುನ್ನಡೆಸೋ AMCಗಳು SEBI ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ರೂಲ್ಸ್ ಅಡಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಈ ಮ್ಯೂಚುವಲ್ ಫಂಡ್ಸ್ನಲ್ಲಿ 2 ಮುಖ್ಯ ವಿಧಗಳಿವೆ: ಆಕ್ಟಿವ್ ಮ್ಯೂಚುವಲ್ ಫಂಡ್, ಪ್ಯಾಸಿವ್ ಮ್ಯೂಚುವಲ್ ಫಂಡ್. ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಈ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಕೆಲವು ಎಕ್ಸ್ಪರ್ಟ್ಗಳಿರ್ತಾರೆ. ಅವ್ರನ್ನ ನಾವು ಫಂಡ್ ಮ್ಯಾನೇಜರ್ಸ್ ಅಂತ ಕರಿತೀವಿ. ಇವರು ತಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಜ್ ಉಪಯೋಗಿಸಿ ಮಾರ್ಕೆಟ್ನ ನಾರ್ಮಲ್ ರಿಟರ್ನ್ಸ್ಗಿಂತ ಹೆಚ್ಚಿನ ರಿಟರ್ನ್ಸ್ ತಂದುಕೊಡಬೇಕು ಅನ್ನೋ ಉದ್ದೇಶದಿಂದ ಫಂಡ್ಗಳನ್ನು ಮ್ಯಾನೇಜ್ ಮಾಡ್ತಾರೆ. ಇವರು ಯಾವಾಗಲೂ ಶೇರ್ಗಳನ್ನು ಬೈ ಮಾಡೋದು, ಸೇಲ್ ಮಾಡೋದು ಮಾಡ್ತಿರೋದ್ರಿಂದ, ಅಂದರೆ ಆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಇದಕ್ಕೆ ಚಾರ್ಜಸ್ ಅಥವಾ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ಮ್ಯೂಚುವಲ್ ಫಂಡ್ ಭಾಷೆಯಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರೀತಾರೆ. ನೀವು ಯಾವುದೇ ಸ್ಕೀಮ್ ಡಾಕ್ಯುಮೆಂಟ್ ಚೆಕ್ ಮಾಡಿದ್ರೂ ಈ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ನೀವು IND ಮನಿ ತರಹದ ಯಾವುದೇ ಟೆಕ್ನಾಲಜಿ ಫಂಡು, ಸ್ಮಾಲ್ ಕ್ಯಾಪ್ ಫಂಡು, ಲಾರ್ಜ್ ಕ್ಯಾಪ್ ಫಂಡು, ಹೀಗೆಷ್ಟೋ ಆಕ್ಟಿವ್ ಫಂಡ್ಗಳನ್ನು ನೋಡ್ಬೋದು. ಅಲ್ಲಿ ನೀವು ಫಂಡ್ ಓವರ್ವ್ಯೂ ಚೆಕ್ ಮಾಡಿದರೆ ಅದರ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟು, ಅವರು ಎಷ್ಟು ಕೋಟಿ ದುಡ್ಡನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ AUM, ಮಿನಿಮಮ್ ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಯಾವುದಾದ್ರೂ ಲಾಕ್-ಇನ್ ಪೀರಿಯಡ್ ಇದೆಯಾ, ಹಾಗೂ ಆ ಫಂಡ್ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಗಳಿವೆ ಮತ್ತು ಅದನ್ನು ಮ್ಯಾನೇಜ್ ಮಾಡ್ತಿರೋ ಫಂಡ್ ಮ್ಯಾನೇಜರ್ ಯಾರು ಅನ್ನೋ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಪ್ಯಾಸಿವ್ ಮ್ಯೂಚುವಲ್ ಫಂಡ್, ಇಂಡೆಕ್ಸ್ ಫಂಡ್. ಇನ್ನು ಪ್ಯಾಸಿವ್ ಫಂಡ್ ಅಥವಾ ಇಂಡೆಕ್ಸ್ ಫಂಡ್ಗಳಲ್ಲಿ ಈ ಥರ ಫಂಡ್ ಮ್ಯಾನೇಜರ್ಗಳಿಗೆ ಜಾಸ್ತಿ ಕೆಲಸ ಇರಲ್ಲ. ಇವು ಭಾರತದ ಟಾಪ್ 50 ಕಂಪನಿಗಳಿರೋ ನಿಫ್ಟಿ 50 ಅಥವಾ ಟಾಪ್ 30 ಕಂಪನಿಗಳಿರೋ ಸೆನ್ಸೆಕ್ಸ್ ಇಂಡೆಕ್ಸ್ ಅನ್ನು ಆಟೋಮ್ಯಾಟಿಕ್ ಆಗಿ ಟ್ರ್ಯಾಕ್ ಮಾಡ್ತವೆ. ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೋ ಇವು ಕೂಡ ಹಾಗೆ ರಿಟರ್ನ್ಸ್ ಕೊಡ್ತವೆ. ಇಲ್ಲಿ ಯಾವುದೇ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇಲ್ಲದ ಕಾರಣ ಇದರ ಎಕ್ಸ್ಪೆನ್ಸ್ ರೇಷಿಯೋ ಆಕ್ಟಿವ್ ಫಂಡ್ಗಳಿಗಿಂತ ತುಂಬ ಕಡಿಮೆ ಇರುತ್ತೆ. ಭಾರತದ ಟಾಪ್ ಕಂಪನಿಗಳು ಬೆಳೆದ ಹಾಗೆಲ್ಲ ನಿಮ್ಮ ದುಡ್ಡು ಕೂಡ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ವಾರನ್ ಬಫೆಟ್, ಜಾನ್ ಸಿ ಬೋಗಲ್ ತರಹದ ಪ್ರಪಂಚದ ದೊಡ್ಡ ಇನ್ವೆಸ್ಟಿಂಗ್ ಲೆಜೆಂಡ್ಸ್ ಕೂಡ ಸಾಮಾನ್ಯ ಜನರಿಗೆ ಈ ಇಂಡೆಕ್ಸ್ ಫಂಡ್ಗಳಲ್ಲೇ ಇನ್ವೆಸ್ಟ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತಾರೆ. ಯಾಕಂದ್ರೆ ಲಾಂಗ್ ಟರ್ಮ್ನಲ್ಲಿ ನೋಡಿದಾಗ ಆಕ್ಟಿವ್ ಫಂಡ್ಗಳ ಹೈ ಚಾರ್ಜಸ್ ನಿಮ್ಮ ಲಾಭವನ್ನು ಕಡಿಮೆ ಮಾಡ್ತವೆ. ಆದರೆ ಇಂಡೆಕ್ಸ್ ಫಂಡ್ಗಳು ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ರಿಟರ್ನ್ಸ್ ತಂದುಕೊಡ್ತವೆ. ನಾವು ಇಲ್ಲಿ ಕೇವಲ 1-2 ತಿಂಗಳು ಅಥವಾ 1-2 ವರ್ಷಗಳ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡ್ತಿಲ್ಲ, 20 ವರ್ಷಗಳ ಲಾಂಗ್ ಟರ್ಮ್ ಪ್ಲಾನ್ ಬಗ್ಗೆ ಮಾತನಾಡ್ತಿದ್ದೀವಿ. ಅಷ್ಟು ಸುದೀರ್ಘ ಅವಧಿಯಲ್ಲಿ ಇಂಡೆಕ್ಸ್ ಫಂಡ್ಗಳೇ ಬೆಸ್ಟ್ ಆಪ್ಷನ್. ನಿಮಗೆ ಯಾವ ಕಂಪನಿ ಬೆಸ್ಟ್ ಅನಿಸುತ್ತೋ ಅದರ ಇಂಡೆಕ್ಸ್ ಫಂಡ್ ಆಯ್ದುಕೊಂಡು ನೀವು ಆರಾಮಾಗಿ SIP ಇನ್ವೆಸ್ಟ್ಮೆಂಟ್ ಶುರು ಮಾಡಬಹುದು. 2. SIP ಅಂದರೆ ಏನು, ನಾವು ಯಾಕೆ ಮಾಡಬೇಕು? SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಯಾವುದೇ ಒಂದು ಪ್ರಾಪರ್ ಪ್ಲಾನ್ ಇಲ್ಲದೆ ಇನ್ವೆಸ್ಟ್ ಮಾಡಿದ್ರೆ ನಾವು ಅದನ್ನು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ.
ನಮ್ಮೆಲ್ಲ ತಿಂಗಳ ಸಂಬಳ ಬರೋದ್ರಿಂದ ಮನೆ ಖರ್ಚುಗಳನ್ನು ನಿಭಾಯಿಸೋದ್ರ ಜೊತೆಗೆ ಫ್ಯೂಚರ್ಗಾಗಿ ವೆಲ್ತ್ ಬಿಲ್ಡ್ ಮಾಡಬೇಕು ಅಂದರೆ ಈ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ತುಂಬ ಮುಖ್ಯ. ಪ್ರತಿ ತಿಂಗಳು ಒಂದು ಡಿಸಿಪ್ಲಿನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಈ SIP ಹೆಲ್ಪ್ ಮಾಡುತ್ತೆ. ನಿಮ್ಮ ಲೈಫ್ನ ಯಾವುದೇ ಗೋಲ್ ಇರಲಿ, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು ಅಥವಾ ರಿಟೈರ್ಮೆಂಟ್ ಪ್ಲಾನಿಂಗ್ ಇರಲಿ, ಅದಕ್ಕೆ ತಕ್ಕ ಹಾಗೆ ನೀವು ಇನ್ವೆಸ್ಟ್ ಮಾಡಬಹುದು. ಇವಾಗ ಆನ್ಲೈನ್ನಲ್ಲಿರೋ SIP ಕ್ಯಾಲ್ಕುಲೇಟರ್ ಬಳಸಿ ನೀವು ಇನ್ನೂ ಎಷ್ಟು ವರ್ಷದಲ್ಲಿ ರಿಟೈರ್ ಆಗ್ತೀರಾ ಅನ್ನೋದನ್ನು ಸೆಟ್ ಮಾಡಿ ಪ್ರತಿ ತಿಂಗಳು ಎಷ್ಟು ಇನ್ವೆಸ್ಟ್ ಮಾಡಬಹುದು ಅನ್ನೋದನ್ನು ಡಿಸೈಡ್ ಮಾಡಬಹುದು. ಒಂದು ಸಾರಿ ಈ SIP ಆಟೋ ಡೆಬಿಟ್ ಆನ್ ಮಾಡಿಬಿಟ್ರೆ ನಿಮ್ಮ ಸಂಬಳ ಬಂದ ತಕ್ಷಣ ಆ ಅಮೌಂಟ್ ಆಟೋಮ್ಯಾಟಿಕ್ ಆಗಿ ಇನ್ವೆಸ್ಟ್ ಆಗುತ್ತೆ. ಇದರಿಂದ ಅನಗತ್ಯ ಖರ್ಚುಗಳಿಗೂ ಬ್ರೇಕ್ ಬೀಳುತ್ತೆ, ಫ್ಯೂಚರ್ಗೂ ದುಡ್ಡು ಸೇವ್ ಆಗುತ್ತೆ. ನನಗೆ ಎಷ್ಟು ರಿಟರ್ನ್ ಸಿಗ್ಬೋದು? ಇನ್ವೆಸ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಬರೋ ಅತೀ ದೊಡ್ಡ ಪ್ರಶ್ನೆ ಇದು. ನಾನು ಎಷ್ಟು ವರ್ಷ ಇನ್ವೆಸ್ಟ್ ಮಾಡಿದರೆ ನನಗೆ ಎಷ್ಟು ಲಾಭ ಸಿಗುತ್ತೆ? ನಿಜ ಹೇಳಬೇಕಂದ್ರೆ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಪೂರ್ತಿಯಾಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಥವಾ FD ತರಹ ಗ್ಯಾರಂಟಿ ರಿಟರ್ನ್ಸ್ ಇರಲ್ಲ. ಕೆಲವು ವರ್ಷ ಮಾರ್ಕೆಟ್ ಡೌನ್ ಇದ್ದಾಗ ನಿಮ್ಮ ರಿಟರ್ನ್ಸ್ ಮೈನಸ್ನಲ್ಲಿ ತೋರಿಸ್ಬೋದು, ಇನ್ನು ಕೆಲವು ವರ್ಷ ಯಾವುದೇ ಬದಲಾವಣೆ ಇಲ್ಲದೆ ಹಾಗೇ ಇರ್ಬೋದು. ಆದರೆ ಇನ್ನು ಕೆಲವು ವರ್ಷ ಒಂದೇ ಸಮಯಕ್ಕೆ 100%ಗಿಂತಲೂ ಹೆಚ್ಚು ರಿಟರ್ನ್ಸ್ ಕೊಡ್ಬೋದು. ಮಾರ್ಕೆಟ್ ಹೀಟಿ ಏರಿಳಿತಗಳಿಂದ ಕೂಡಿರುತ್ತೆ. ನೀವು ಎಷ್ಟು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅನ್ನೋದನ್ನು ಹಿಸ್ಟ್ರಿ ಪ್ರೂವ್ ಮಾಡಿದೆ. ಇಂಡೆಕ್ಸ್ ಹಿಸ್ಟ್ರಿ ನೋಡೋದಾದರೆ 1999ನಲ್ಲಿ ನಿಫ್ಟಿ ಕೇವಲ 890 ಪಾಯಿಂಟ್ಸ್ ಇತ್ತು. ಅಂದರೆ ಕಳೆದ 23 ವರ್ಷಗಳಲ್ಲಿ ನಿಫ್ಟಿ ವರ್ಷಕ್ಕೆ ಸರಾಸರಿ ಸುಮಾರು 13.38% CAGR ರಿಟರ್ನ್ಸ್ ಕೊಟ್ಟಿದೆ. ನಿಮಗೆ ಭಾರತದ ಎಕನಾಮಿಕ್ ಗ್ರೋತ್ ಮೇಲೆ ನಂಬಿಕೆ ಇದ್ದರೆ ಶಾರ್ಟ್ ಟರ್ಮ್ ಏರಿಳಿತಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಇನ್ವೆಸ್ಟ್ ಮಾಡಿ. ನಮಗೆ ಈ ಥರದ ರಿಸ್ಕ್ ಬೇಡ, ದುಡ್ಡು ಮುಳುಗಬಾರ್ದು ಅಂದ್ಕೊಂಡ್ರೆ ನೀವು ಹೈ ಇಂಟ್ರೆಸ್ಟ್ ಸೇವಿಂಗ್ಸ್ ಅಕೌಂಟ್ ಅಥವಾ FDನಲ್ಲಿ ಇಡಬಹುದು. ಅಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗದಿದ್ದರೂ ನಿಮ್ಮ ದುಡ್ಡು ಸೇಫ್ ಆಗಿ ಇರುತ್ತೆ ಮತ್ತು ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಎದುರಿಸೋಕ್ಕೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಆದರೆ ಇನ್ವೆಸ್ಟ್ ಮಾಡದೆ ಸುಮ್ಮನೆ ಇರೋದಕ್ಕಿಂತ ಇದು ಎಷ್ಟೋ ವಾಸಿ. ಮೂರನೇದು, ಮಧ್ಯದಲ್ಲಿ SIP ನಿಲ್ಲಿಸ್ಬಿಟ್ರೆ ಏನಾಗುತ್ತೆ? ತುಂಬ ಜನ SIP ಅಂದರೆ ಅದೊಂದು ಕಮಿಟ್ಮೆಂಟ್, ಮಧ್ಯದಲ್ಲಿ ನಿಲ್ಲಿಸೋಕ್ಕಾಗಲ್ಲ ಅಂದ್ಕೊಂಡಿರ್ತಾರೆ. ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟದಿದ್ರೆ ಪೆನಾಲ್ಟಿ ಹಾಕ್ತಾರಲ್ಲ, ಆ ಥರ ಅಂದ್ಕೊಂಡು ಭಯ ಪಡ್ತಾರೆ. ಆದರೆ SIP ಆ ಥರ ಅಲ್ಲ. ಇದು ನಿಮ್ಮ ಸ್ವಂತ ಇಚ್ಛೆಯಿಂದ ಮಾಡೋ ಇನ್ವೆಸ್ಟ್ಮೆಂಟ್. ನೀವೊಂದು 5-6 ತಿಂಗಳು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಿ ಆಮೇಲೇನೋ ಎಮರ್ಜೆನ್ಸಿ ಬಂದು ದುಡ್ಡಿನ ಪ್ರಾಬ್ಲಮ್ ಆದರೆ ನೀವು ಆರಾಮಾಗಿ ನಿಮ್ಮ SIPಯನ್ನು ಪಾಸ್ ಮಾಡಬಹುದು. ಇದಕ್ಕೆ ಯಾವುದೇ ಪೆನಾಲ್ಟಿ ಇರಲ್ಲ. ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಮಾರ್ಕೆಟ್ನಲ್ಲೇ ಇರುತ್ತೆ. ಮತ್ತೆ ನಿಮ್ಮ ಹತ್ರ ದುಡ್ಡು ಬಂದಾಗ ಮ್ಯಾನ್ಯುಯಲ್ ಆಗಿ ಕಂಟಿನ್ಯೂ ಮಾಡಬಹುದು. ಇನ್ನು ನಿಮಗೆ ಇನ್ವೆಸ್ಟ್ ಮಾಡಿರೋ ದುಡ್ಡನ್ನು ವಾಪಸ್ ತಗೋಬೇಕು ಅನಿಸಿದರೆ ವಿತ್ಡ್ರಾ ರಿಕ್ವೆಸ್ಟ್ ಹಾಕಿದರೆ ಸಾಕು, ನಿಮ್ಮ ಶೇರ್ಸ್ ಎಲ್ಲ ಸೇಲ್ ಆಗಿ ದುಡ್ಡು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಯಾವುದೇ ಭಯ ಬೇಡ. 5ನೇದು, ಸ್ಟಾಕ್ಸ್ಗಳಲ್ಲೂ SIP ಮಾಡಬಹುದಾ? ಖಂಡಿತ ಮಾಡ್ಬೋದು. ಬರೀ ಮ್ಯೂಚುವಲ್ ಫಂಡ್ಸ್ ಮಾತ್ರ ಅಲ್ಲ. ಇವಾಗಿನ ಮಾಡರ್ನ್ ಫಿನ್ಟೆಕ್ ಆ್ಯಪ್ಸ್ ತರಹದ ಆ್ಯಪ್ಸ್ ಬಳಸಿ ನೀವು ಇಂಡಿಯನ್ ಸ್ಟಾಕ್ಸ್ ಮಾತ್ರವಲ್ಲದೆ US ಸ್ಟಾಕ್ಸ್ಗಳಲ್ಲೂ ನೇರವಾಗಿ SIP ಇನ್ವೆಸ್ಟ್ಮೆಂಟ್ ಮಾಡಬಹುದು. ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಕೇವಲ 500 ರೂಪಾಯಿಂದಲೇ ಇದನ್ನು ಶುರು ಮಾಡಬಹುದು. ನಿಮಗೆ ಯಾವುದಾದ್ರೂ ಒಂದು ಕಂಪನಿಯ ಬಿಸ್ನೆಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಉದಾಹರಣೆಗೆ ಗೂಗಲ್ ಅಥವಾ ಆ್ಯಪಲ್. ಅದರ ಶೇರ್ ಪ್ರೈಸ್ ತುಂಬ ಜಾಸ್ತಿ ಇರಬಹುದು. ಆದರೆ ಈ ಆ್ಯಪ್ಸ್ ಮೂಲಕ ನೀವು ಫ್ರ್ಯಾಕ್ಷನಲ್ ಶೇರ್ಸ್ ಅಂದರೆ ಆ ಶೇರ್ನ ಒಂದು ಸಣ್ಣ ಭಾಗವನ್ನು ಕೇವಲ 500 ರೂಪಾಯಿಗೆ ತಗೋಬಹುದು. ಪ್ರತಿ ತಿಂಗಳು ಹೀಗೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಡಾಲರ್ ಕಾಸ್ಟ್ ಆವ್ರೇಜಿಂಗ್ನ ಲಾಭ ಸಿಗುತ್ತೆ. ಅಂದರೆ ಮಾರ್ಕೆಟ್ ಇಳಿದಾಗ ನಿಮಗೆ ಜಾಸ್ತಿ ಶೇರ್ಸ್ ಸಿಗುತ್ತೆ, ಮಾರ್ಕೆಟ್ ಏರಿದಾಗ ಕಡಿಮೆ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆವ್ರೇಜ್ ಆಗುತ್ತೆ. ಇದಲ್ಲದೆ ನೀವು US ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಡಾಲರ್ ಇದ್ರೂ ರೂಪಾಯಿ ಮೌಲ್ಯ ಕುಸಿದ್ರೂ ಕೂಡ ನಿಮಗೆ ಕರೆನ್ಸಿ ಅಪ್ರಿಸಿಯೇಷನಿಂದ ಎಕ್ಸ್ಟ್ರಾ ಲಾಭ ಸಿಗುತ್ತೆ. ಉದಾಹರಣೆಗೆ ನೀವು ಕೇವಲ 3 ವರ್ಷದ ಮುಂಚೆ ಗೂಗಲ್ ಸ್ಟಾಕ್ನಲ್ಲಿ ಪ್ರತಿ ತಿಂಗಳು 10,000 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದರೆ ನಿಮ್ಮ ಒಟ್ಟು ಇನ್ವೆಸ್ಟ್ಮೆಂಟ್ 3,60,000 ಆಗಿರ್ತಿತ್ತು. ಆದರೆ ಇವತ್ತು ಅದರ ವ್ಯಾಲ್ಯೂ ಸುಮಾರು 6 ಲಕ್ಷಕ್ಕಿಂತಲೂ ಜಾಸ್ತಿ ಇರ್ತಿತ್ತು. ಅದೇ ರೀತಿ ಆ್ಯಪಲ್ ಸ್ಟಾಕ್ನಲ್ಲಿ ಮಾಡಿದರೆ ಅದರ ವ್ಯಾಲ್ಯೂ ಇವತ್ತು 8 ಲಕ್ಷದ ಹತ್ತಿರ ಇರ್ತಿತ್ತು. ಇದೇ ನೋಡಿ ಲಾಂಗ್ ಟರ್ಮ್ ಮತ್ತು ಡಿಸಿಪ್ಲಿನ್ ಇನ್ವೆಸ್ಟ್ಮೆಂಟ್ನ ಪವರ್. ನಮ್ಮ SIP ಜೊತೆಗೆ ಲಂಪ್ ಸಮ್ ಇನ್ವೆಸ್ಟ್ ಮಾಡ್ಬೋದಾ? ಹೌದು, ಆಪ್ಷನ್ ಇದೆ. ನೀವು ಆಲ್ರೆಡಿ ಯಾವುದೋ ಒಂದು ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ರೆಗ್ಯುಲರ್ ಆಗಿ SIP ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ದಿಢೀರಂತ ಮಾರ್ಕೆಟ್ ತುಂಬ ಡೌನ್ ಆಯಿತು ಅಥವಾ ನಿಮ್ಮ ಹತ್ರ ಯಾವುದೋ ಬೋನಸ್ ದುಡ್ಡು ಎಕ್ಸ್ಟ್ರಾ ಬಂತು. ಆ ಟೈಮ್ನಲ್ಲಿ ಮಾರ್ಕೆಟ್ ಕಡಿಮೆ ಪ್ರೈಸ್ನಲ್ಲಿ ಇರೋದ್ರಿಂದ ನೀವು ಅದೇ ಫಂಡ್ನಲ್ಲಿ ಇನ್ವೆಸ್ಟ್ ಮೋರ್ ಅಥವಾ ಬೈ ಮೋರ್ ಆಪ್ಷನ್ ಬಳಸಿ ಒಂದೇ ಸಾರಿ ದೊಡ್ಡ ಮೊತ್ತವನ್ನು ಲಂಪ್ ಸಮ್ ಇನ್ವೆಸ್ಟ್ ಮಾಡ್ಬೋದು. ಇದರಿಂದ ನಿಮಗೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ. ನಾವು ಇನ್ವೆಸ್ಟ್ ಮಾಡೋ ಆ್ಯಪ್ ಮುಚ್ಚಿ ಹೋದರೆ ನಮ್ಮ ದುಡ್ಡು ಏನಾಗುತ್ತೆ? ಇದು ಪ್ರತಿಯೊಬ್ಬ ಇನ್ವೆಸ್ಟರ್ ಮನಸ್ಸಿನಲ್ಲೂ ಇರೋ ಅತೀ ದೊಡ್ಡ ಭಯ. ಆ್ಯಪ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿರ್ತವೆ, ಯೂಸರ್ ಫ್ರೆಂಡ್ಲಿ ಆಗಿರ್ತವೆ. ಆದರೆ ಆ ಕಂಪ್ನಿನೇ ಕ್ಲೋಸ್ ಆದರೆ ನಮ್ಮ ದುಡ್ಡು ಗೋವಿಂದನಾ? ಖಂಡಿತ ಇಲ್ಲ. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾವು ಆ್ಯಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ. ಆ್ಯಪ್ಗಳ ಮೂಲಕ ನಾವು ಸೆಬಿ ಅಂಡರಲ್ಲಿರೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ.
ಇದು ಹೇಗೆ ಅಂದರೆ ನೀವು ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡಿದರೆ ಫುಡ್ ಬರೋದು ಹೋಟೆಲಿಂದ ತಾನೆ. ಇಲ್ಲಿ ಝೊಮ್ಯಾಟೊ ಕೇವಲ ಒಂದು ಲಿಂಕ್ ಅಷ್ಟೇ. ಹಾಗೆ ಈ ಫಿನ್ಟೆಕ್ ಆ್ಯಪ್ಗಳು ಕೂಡ ಬರೀ ಮಧ್ಯವರ್ತಿಗಳು. ನೀವು ಯಾವುದೇ ಆ್ಯಪ್ ಮೂಲಕ ಮ್ಯೂಚುವಲ್ ಫಂಡ್ ತಗೊಂಡ್ರೂ ಆ ಮೇನ್ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ನೇರವಾಗಿ ನಿಮಗೆ ಇಮೇಲ್ ಬರುತ್ತೆ. ಅದರಲ್ಲಿ ನಿಮ್ಮ ಫೋಲಿಯೋ ನಂಬರ್, ಎಷ್ಟು ಯೂನಿಟ್ಸ್ ಇದೆ, NAV ಎಷ್ಟಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಒಂದು ವೇಳೆ ಆ್ಯಪ್ ಬಂದಾದರೂ ನೀವು ನೇರವಾಗಿ ಆ ಮ್ಯೂಚುವಲ್ ಫಂಡ್ ಆಫೀಸ್ಗೆ ಹೋಗಿ ನಿಮ್ಮ ಫೋಲಿಯೋ ನಂಬರ್ ತೋರಿಸಿ ದುಡ್ಡು ವಾಪಸ್ ಪಡಿಬೋದು. ಇನ್ನು ಸ್ಟಾಕ್ಸ್ ವಿಷಯಕ್ಕೆ ಬಂದರೆ ನೀವು ತಗೊಳ್ಳೋ ಪ್ರತಿಯೊಂದು ಶೇರ್ ಕೂಡ NSDL ಅಥವಾ CDSL ಅನ್ನೋ ಗವರ್ಮೆಂಟ್ ಅಧೀನದಲ್ಲಿರೋ ಡೆಪಾಸಿಟ್ರಿಗಳಲ್ಲಿ ನಿಮ್ಮ ಹೆಸರಲ್ಲೇ ಸ್ಟೋರ್ ಆಗಿರುತ್ತೆ. ಆ್ಯಪ್ಗಳು ಕೇವಲ ಬೈ ಮತ್ತು ಸೆಲ್ ಮಾಡೋಕೆ ಇರೋ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಒಂದು ಆ್ಯಪ್ ಹೋದರೆ ನೀವು ಮತ್ತೊಂದು ಬ್ರೋಕರ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಶೇರ್ಗಳನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ನಿಮ್ಮ ದುಡ್ಡು 100% ಸೇಫ್ ಆಗಿರುತ್ತೆ. ಟ್ಯಾಕ್ಸ್ ವಿಷಯ ಹೇಗೆ? ಕೊನೆಯದಾಗಿ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅನ್ನೋ ಡೌಟು ಎಲ್ರಿಗೂ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ನಿಂದ ಬರೋ ಲಾಭದ ಮೇಲೆ ಖಂಡಿತ ಟ್ಯಾಕ್ಸ್ ಇರುತ್ತೆ. ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಡಿವೈಡ್ ಮಾಡ್ತಾರೆ. ನೀವು ಇನ್ವೆಸ್ಟ್ ಮಾಡಿದ ಎಷ್ಟು ದಿನಗಳ ನಂತರ ಸೇಲ್ ಮಾಡ್ತೀರಾ ಅನ್ನೋದ್ರ ಮೇಲೆ 10% ಅಥವಾ 15% ಟ್ಯಾಕ್ಸ್ ಅನ್ವಯ ಆಗುತ್ತೆ. ಟ್ಯಾಕ್ಸ್ ರೂಲ್ಸ್ ವರ್ಷ ಚೇಂಜ್ ಆಗ್ತಾ ಇರೋದ್ರಿಂದ ಇತ್ತೀಚಿನ ಲೇಟೆಸ್ಟ್ ಟ್ಯಾಕ್ಸ್ ರೇಟ್ಸ್ ಏನಿದೆ ಅಂತ ನೀವು ಇಂಟರ್ನೆಟ್ನಲ್ಲಿ ಚೆಕ್ ಮಾಡ್ಕೋಬೋದು. ಇನ್ನು ಟ್ಯಾಕ್ಸ್ ಸೇವ್ ಮಾಡೋಕ್ಕೆ ಮ್ಯೂಚುವಲ್ ಫಂಡ್ ಇದೆಯಾ ಅಂತ ಕೇಳಿದರೆ ಖಂಡಿತ ಇದೆ. ಅದೇ ELSS, ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ. ಇದರಲ್ಲಿ 3 ವರ್ಷಗಳ ಲಾಕ್-ಇನ್ ಪೀರಿಯಡ್ ಇರುತ್ತೆ. ಸೆಕ್ಷನ್ 80C ಅಡಿಯಲ್ಲಿ ನೀವು ವರ್ಷಕ್ಕೆ 1.5 ಲಕ್ಷದವರೆಗೂ ಟ್ಯಾಕ್ಸ್ ಸೇವ್ ಮಾಡ್ಬೋದು. ಟ್ಯಾಕ್ಸ್ ಉಳಿಸೋದ್ರ ಜೊತೆಗೆ ಮಾರ್ಕೆಟ್ ಗ್ರೋತ್ನ ಲಾಭ ಕೂಡ ಇದರಲ್ಲಿ ಸಿಗುತ್ತೆ. ನೀವು SIP ಮಾಡೋ ಮುಂಚೆ ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಈಗಲೇ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ನೀವೆಲ್ಲರೂ SIP ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಕೇಳಿರೋ ಮೋಸ್ಟ್ ಕಾಮನ್ ಪ್ರಶ್ನೆಗಳು. ನಿಮಗೀಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.